ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಇವತ್ತಿನ ಬೆಳಗ್ಗೆ ಪ್ರೋಮ್ನಲ್ಲಿ ಬಿಗ್ ಬಾಸ್ ತೋರಿಸಿದ್ದು ಕರೆಕ್ಟಾ ಇಲ್ಲ ಇನ್ನೊಂದ್ಸಿ ಬಿಗ್ ಬಾಸ್ ಅವರು ಧನುಷ್ ಅವ್ರಿಗೆ ಮೋಸ ಮಾಡಿದ್ರೆ ಅಶ್ವಿನಿನ ಕ್ಯಾಪ್ಟನ್ ಮಾಡೋಕ್ಕೆ, ಮತ್ತು ಶುಕ್ರವಾರ ಬೆಳ್ಳಂಬೆಳೆ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಅಶ್ವಿನಿ ಅವ್ರಿಗೆ ಫುಲ್ ಟಾಪ್ ಹೋಗ್ಬಿಟ್ಟವ್ರ ವೋಟಿಂಗ್ನಲ್ಲಿ, ಏನು ಸ್ಪಂದನ ಅವ್ರಿಗೆ ವೋಟ್ ಸಿಗ್ತಾ ಇದ್ದ ಇಲ್ವಾ, ರಾಶಿಕ್ ಅವ್ರಿಗೆ ಡೌನ್ಫಾಲಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ನಾವು ಸೂಪರ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಇವತ್ತಿನ ಪ್ರೊಮೋದಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಧನುಷ್ ಅವರು ಎಲ್ಲ ಪಜಲ್ನ 360 ಡಿಗ್ರಿ ಥರ ತಿರುಗಿಸ್ಬಿಟ್ಟು ಎಲ್ಲ ಒಂದು ಪ್ಲೇಸ್ನ ಹಿಂಗೆ ಎತ್ತಿ ಜಾಗನ ಪ್ಲೇಸ್ನ ಚೇಂಜ್ ಮಾಡಿ ಪಜಲ್ನ ಕಂಪ್ಲೀಟ್ ಮಾಡಿ ಈ ಟಾಸ್ಕ್ನ ಗೆದ್ದಿ ಈ ಸೀಸನಿನ ಲಾಸ್ಟ್ ಕ್ಯಾಪ್ಟನ್ ಮತ್ತು ಬಿಗ್ ಬಾಸ್ ಸೀಸನ್ 12 ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ ಅಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಪ್ರೋಮೋ ತೋರಿಸ್ಬಿಟ್ಟು, ಧನುಷ್ ಅವರು ಒಂದೇ ಒಂದು ಪಜಲ್ ಪೀಸ್ನ 2300 ಡಿಗ್ರೀಸ್ ಟರ್ನ್ ಮಾಡಿ ಚೀಟಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ತೋರ್ಸೋರೆ. ಅಲ್ಲ, ಸುಮ್ಮನೆ 0.1 ಡಿಗ್ರಿ ಹಿಂಗೆ ಸುಮ್ಮನೆ ಹಿಂಗಿದ್ದು ಹಿಂಗೆ ಮಾಡೋನಷ್ಟೇ. ಅದಕ್ಕೆ ನನ್ನ ಮಗ ನಿನ್ನ ಟಾಸ್ಕಿಂದ ಕಿತ್ತಾಕಿದ್ಯೋ, ನೀನು ಎಷ್ಟು ಚೀಟಿಂಗ್ ಮಾಡಬಾರ್ದು ಬಿಗ್ ಬಾಸ್. ಟೋಟಲ್ ಆಗಿ ಈ ವಾರ ಎಣಿಸ್ಕೊಂಡ್ರೆ ಅವ್ರು ಚೀಟಿಂಗ್ ಮಾಡಿದ್ಯಾ. ಫಸ್ಟು ಗಿಲ್ಲಿಗೆಲ್ಲ ನಾಮಿನೇಷನ್ ಪ್ರಕ್ರಿಯೆ ಕೊಟ್ಟುಬಿಟ್ಟು ಆಯ್ಕೆ ಮಾಡು ಅಂತ ಹೇಳೋದು, ಅದರಲ್ಲಿ 8 ಸರಿಯಾಗಿ 2 ತಪ್ಪು ಮಾಡಿದ್ರು ಗಿಲ್ಲಿನೇ ತಪ್ಪು ಅಂತ ಹಾಕ್ಬಿಡೋಣ ಅಂತ ಒಂದು. ಇನ್ನೊಂದು, ಗಿಲ್ಲಿ ಅಶ್ವಿನಿಗೆ ಏನು ರೀಸನ್ ಕೊಟ್ಟಿದ್ದಾನೋ ಅದೇ ರೀಸನ್ ಕೊಟ್ಟು ಅಶ್ವಿನಿನ ರಾಣಿಯಾಗಿ ಮಾಡಿದ್ದು. 3ನೇ ತಪ್ಪೆಲ್ಲ ಆ ಧ್ರುವಂತನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದು. ಅದು ಯಾರಿಗೆ? ಗಿಲ್ಲಿ ಮತ್ತು ರಾಶಿಕಾಗಿ. ಗಿಲ್ಲಿಗೆ ಚೀಟಿಂಗ್ ಮಾಡ್ದಂತ ಗೊತ್ತಿದ್ರೇನು ಅವನ್ನೇ ಉಸ್ತುವಾರಿಯಾಗಿ ನಿರ್ವಹಣೆ ಮಾಡಿರೋದು ನೀನು. ಈ 4ನೇದು, ನಿನ್ನೆ ಗಿಲ್ಲಿ ಅವ್ರ ಟನಲ್ಗೂ ಮತ್ತು ಅಶ್ವಿನಿ ಅವ್ರ ಟನಲ್ಗೂ ಎಷ್ಟು ಡಿಫ್ರೆನ್ಸ್ ಇತ್ತು ಡಿಸ್ಟೆನ್ಸ್ನಲ್ಲಿ. ಪಾಪ ರಾಶಿಕ ಇಲ್ಲಿಂದ ಎತ್ಕೊಂಡು ಹೋಗಿ ಅಲ್ಲೂರು ತೊಗೊಂಡು ಹೋಗಿ, ಅಶ್ವಿನಿಗೆ ಇಷ್ಟೇ ಡಿಸ್ಟೆನ್ಸು. ಯಾಕಂದ್ರೆ ಸುಸ್ತಾಗ್ಬಿಡ್ತಾರಲ್ಲ, ದೂರ ಏನಾರು ಇಕ್ಬಿಟ್ರೆ ಸುಸ್ತಾಗಿ ಬಿದ್ದೋಗ್ಬಿಟ್ರೆ ಪಾಪ ಅಶ್ವಿನಿ. ಅದಾಯ್ತಾ. 5ನೇ ಚೀಟಿಂಗು ರಾಶಿಕ್ ಅವ್ರು ಕೇಳ್ತಾರೆ ಪೈಪ್ ಹಾಕಿ ಬಿಗ್ ಬಾಸ್ ಅಂತಾರೆ. ಹಾಕಲ್ಲ. ಫಸ್ಟು ರಾಶಿಕಾಗಿ ಪೈಪ್ ಹಾಕ್ತೀರಾ, ಅದು ಟೈಮ್ ಎಲ್ಲ ಎತ್ಕೊಂಡು ಜಾಸ್ತಿ ಟೈಮ್ ತೊಗೊಂಡು ಒಂದು ಪೈಪ್ ಹಾಕ್ತೀರಾ. ಆವಾಗ ಅಶ್ವಿನಿ ಅಲ್ಲೇ ಇರ್ತಾಳೆ, ಯಾಕಂದ್ರೆ ಅವಳು ಪೈಪ್ ಚುಚ್ಚಿಬಿಟ್ಟು ಬಂದ್ಬಿಟ್ಟಿರ್ತಾಳ. ಫೈಟಿಂಗ್ ಆಗುತ್ತೆ ರಾಶಿಕಾ ಮತ್ತು ಅಶ್ವಿನಿ ಮಧ್ಯ ಪೈಪ್ಗೋಸ್ಕರ. ರಾಶಿಕಾ ಫುಲ್ ಸ್ಟ್ರಾಂಗ್ ಆಗಿದ್ದಾಳಲ್ಲ, ಪೈಪ್ನ ಕಿತ್ಕೊಂಡ್ಬಿಟ್ಟು ಹಾಕಕ್ಕಂತ ಇನ್ನೇನು ಹೋಗ್ತಾಳೆ ಈಸ್ಕೊಂಡು, ಅಂದರೆ ಎಳ್ದಾಡ್ಬಿಟ್ಟು ಇನ್ನೇನು ಈಸ್ಕೊಂಡು ಅವಾಗ ಅಷ್ಟೊಕ್ಕಂತ ಹೋಗ್ಬಿಟ್ಟಿರುತ್ತೆ ಅಶ್ವಿನಿಗೆ. ಹೆಂಗೆ ಅಷ್ಟು ಬೇಗ ಹೋಗ್ಬಿಟ್ಟಿರುತ್ತೆ ಅಶ್ವಿನಿಗೆ. ಆದರೂ ಅದು ಇಷ್ಟು ಚೀಟಿಂಗ್ ಮಾಡಿದ್ರೆ ಸೇಫ್. 5 ಚೀಟಿಂಗ್ ಮನಸ್ಸಾಕ್ಷಿಯಿಂದ ಮುಟ್ಕೊಂಡು ಹೇಳಿದ್ರೆ 5 ಚೀಟಿಂಗ್ ಮಾಡಿಲ್ಲ ಅಂತ ಒಪ್ಕೊಂಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಆ ಧನುಷ್ ಸುಮ್ಮನೆ 0.1 ಡಿಗ್ರಿ ಹಿಂಗೆ ಟರ್ನ್ ಮಾಡಿದ್ದಕ್ಕೆ ಅಶ್ವಿನಿನ ಕ್ಯಾಪ್ಟನ್ ಮಾಡ್ಬಿಡೋಣ ಅಂತ ಆಲೋಚನೆ ಬಂದ್ಬಿಡ್ತಾ. ಗಾಯ್ಸ್, ನಾನು ನಿನ್ನೆನೇ ಹೇಳಿದ್ದೆ, ಬಿಗ್ ಬಾಸ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ನಲ್ಲಿ ಅಶ್ವಿನಿ ಅವ್ರಿಗೆ ಫಿಸಿಕಲ್ ಟಾಸ್ಕ್ ಕೊಡಲ್ಲ, ಸ್ವಿಮ್ಮಿಂಗ್ನಲ್ಲಿ ಫೈಟಿಂಗ್ ಆಡೋದು ಟಾಸ್ಕ್ ಕೊಡಲ್ಲ, ವೆಯ್ಟ್ ಲಿಫ್ಟಿಂಗು ಅಂಥ ಟಾಸ್ಕ್ಗಳಲ್ಲಿ ಕೊಡಲ್ಲ. ಕೊಟ್ಟರೆ ಮೈಂಡ್ ಗೇಮಾಗಿ ಕೊಡೋದಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನೇನು ಪಜಲ್ ಟಾಸ್ಕ್ ಕೊಟ್ರ, ಆದ್ರೆ ಆ ತಿಕ್ಕಲು ಅಶ್ವಿನಿ ಅಷ್ಟು ತಲೆ ಉಪಯೋಗಿಸೋದು. ಅದು ಯಾವ ಟಾಸ್ಕ್ನಲ್ಲಿ? ಅದೇ ಟೈಲ್ಸ್ಗಳು ಕೊಡೋದ್ರಲ್ಲಿ ಅಶ್ವಿನಿ ಸಿಕ್ಕಾಬಿಟ್ಟು ದೊಡ್ಡ ತಲೆ ಉಪಯೋಗಿಸ್ಬಿಟ್ಟು ರಾಶಿಕಾ ಕಮ್ಮಿ, ಸ್ಪಂದನವ್ರಿಗೆ ಆ ಟೈಲ್ಸ್ ಉಪಯೋಗಿಸೋ ಟಾಸ್ಕ್ನಲ್ಲಿ, ಅದೇ ಏನದು ಅದು ಒಂದ್ರ ಮಧ್ಯೆ ಬೀಳುತ್ತಲ್ಲ ಆ ಟಾಸ್ಕ್ನಲ್ಲಿ ಟೈಲ್ಸ್ದು. ಸ್ಪಂದನ ಕಮ್ಮಿ ಟೈಲ್ಸ್ ಕೊಟ್ಟರೆ ಅವ್ಳು ಎದ್ಬಿಡ್ತಲ್ಲ ಅಂತ ಏನೋ ಪ್ಲ್ಯಾನಿಂಗ್ ಮಾಡಿದ್ದು. ಪ್ಲಾಟ್ ಮಾಡಿದ್ರೆ ಏನೋ ಸ್ಪಂದನಾಗ ಜಾಸ್ತಿ ಟೈಲ್ಸ್ ಕೊಟ್ಟರು ಎಲ್ಲರೂ. ರಾಶಿಕಾಗಿ ಜಾಸ್ತಿ ಕೊಡ್ತಾರಂತ ಅನ್ಕೊಂಡಿದ್ದಿಲ್ಲ, ಆದರೆ ಕಮ್ಮಿ ಕೊಟ್ಟರು ರಾಶಿಕಾಗೆ, ಅದಕ್ಕೆ ಗೆದ್ಬಿಟ್ರು. ಅವಾಗ ಮಾತ್ರ ಬ್ರೈನ್ ಯೂಸ್ ಮಾಡೋಕೆ ಬರ್ತದೆ. ಈ ಪಜಲ್ ಟಾಸ್ಕ್ನಲ್ಲೆಲ್ಲ ಬ್ರೈನ್ ಯೂಸ್ ಮಾಡಿ ಬಿಗ್ ಬಾಸ್ ಕೊಟ್ಟಿದ್ರು. ಪಜಲ್ ಟಾಸ್ಕ್ ಥರ ಕೊಟ್ಟರೆ ಬ್ರೈನ್ ಉಪಯೋಗಿಸ್ಬಿಟ್ಟು ಅಶ್ವಿನಿ ನೆಕ್ಸ್ಟ್ ವಾರದ ಕ್ಯಾಪ್ಟನ್ ಆಗೋಗ್ತಾಳೆ ಅಂತ. ಆದರೆ ಮುಕ್ಕಾಲಲ್ಲ, ಅರ್ಧನೂ ಮುಗಿಸಿರ್ಲಿಲ್ಲ ಅಶ್ವಿನಿ ಅವರು. ಅವ್ನು ಫುಲ್ಲು ಕ್ಯಾಪ್ಟನ್ ಆಗಿ ನೀನು ಲಾಸ್ಟ್ ಕ್ಯಾಪ್ಟನ್ ಅಂತ ತೋರಿಸ್ತಾರಲ್ಲ ದೊಡ್ಡ ಸ್ಕ್ರೀನಲ್ಲಿ ಫ್ಲ್ಯಾಗ್ ಥರ, ಅದು ಮುಗಿಸಿದ್ರೇನು ಇನ್ನು ಅರ್ಧ ಟಾಸ್ಕು ಕಂಪ್ಲೀಟ್ ಮಾಡಿಲ್ಲ ಅಶ್ವಿನಿ ಮೇಡಮ್ ಅವರು. ಏನಂತ ಹೇಳೋದು, ಇವಾಗ ಬಿಗ್ ಬಾಸ್ ಸ್ವಲ್ಪ ಹಾಟ್ನಲ್ಲಿ ಒಂದು ಸ್ವಲ್ಪ ಹಿಂಗಪ್ಪ ಕ್ಯಾಪ್ಟನ್ ಆಗ್ಬಿಟ್ಟ ಧನುಷು, ಮೈಂಡ್ ಟಾಸ್ಕ್ ತಾನೇ ಕೊಟ್ಟಿದ್ದು ಅಶ್ವಿನಿ ತಾನೇ ಗೆಲ್ಬೇಕು ಅಂದ್ಬಿಟ್ಟು ತಲೆ ಉಪಯೋಗಿಸ್ಬಿಟ್ಟು, ಹಿಂಗೂ ಮಾಡ್ಬೋದು, ನೀನು ಚೀಟಿಂಗ್ ಮಾಡಿದ್ಯಾ ಧನುಷ್ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಅಶ್ವಿನಿನ ಕ್ಯಾಪ್ಟನ್ ಮಾಡ್ಬಿಡೋಣ, ನೀನು ಚೀಟಿಂಗ್ ಮಾಡಿದ್ಯಾ ಧನುಷ್ ಅಂದ್ಬಿಟ್ಟು ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ರು. ಆದರೆ ಆಗಿಲ್ಲ. ಈಗಲೂ ಧನುಷ್ ಅವರೇ ಕ್ಯಾಪ್ಟನ್ನು.
ಯಾಕಂದರೆ ಆ ಪ್ರೋಮೋದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ಗಿಲ್ಲಿ ಹೇಳ್ಕೊಡ್ತಾ ಇರ್ತಾನೆ, ನೋಡಿ ಈ ಥರ ಕದಲ್ಸ್ಬಾರ್ದು, ಈ ಥರ ಕದಲ್ಸ್ಬಾರ್ದು ಅಶ್ವಿನಿ ಅವರೇ ಅಂದ್ಬಿಟ್ಟು. ಫಸ್ಟೇ ಅಶ್ವಿನಿ ಎಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾಳೆ ಪಝಲ್ನೇ ಫಸ್ಟೇ. ಆ ಥರ ಮಾಡಿದ್ರು ಇನ್ನು ಅರ್ಧನೂ ಮುಗಿಸಿದಿಲ್ಲ. ಬಿಗ್ ಬಾಸ್ ಅವ್ರು ಚೀಟಿಂಗ್ ಮಾಡಿದ್ರೆ ಇಲ್ಲೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬಿಗ್ ಬಾಸ್ ಗಿಲ್ಲಿಗೆ ಮೋಸ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಫುಲ್ ಹಾಕ್ರಿ. ಇವಾಗ ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ, ವೋಟಿಂಗ್ ರಿಸಲ್ಟ್ನಲ್ಲಿ ಗುರುವಾರ ಮಧ್ಯರಾತ್ರಿ 11 ಗಂಟೆ ವೋಟಿಂಗ್ ರಿಸಲ್ಟ್ಗೂ ಮತ್ತು ಈಗಿನ ವೋಟಿಂಗ್ ರಿಸಲ್ಟ್ಗೂ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಇವಾಗಲೂ 5ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರಿಗೆ 15.8% ವೋಟಿಂಗ್ ಬಂದಿದ್ದರೆ 0.5% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 4ನೇ ಸ್ಥಾನಕ್ಕೆ ಬರೋದಾದ್ರೆ ಸ್ಪಂದನ ಸೋಮಣ್ಣ ಅವ್ರಿಗೆ 16.6% ವೋಟಿಂಗ್ ಬಂದಿದೆ. ಅವ್ರಿಗೂ ಅಷ್ಟೇ 0.4% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 3ನೇ ಸ್ಥಾನಕ್ಕೆ ಬರೋದಾದ್ರೆ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವ್ರಿಗೆ 20.3% ವೋಟಿಂಗ್ ಬಂದಿದೆ, ಅಂದರೆ ಪ್ಲಸ್ 0.3% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು 2ನೇ ಸ್ಥಾನಕ್ಕೆ ಬರೋದಾದರೆ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ 24.9% ವೋಟಿಂಗ್ ಬಂದಿದೆ. ಅವ್ರಿಗೂ ಅಷ್ಟೇ 0.4% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು ಫಸ್ಟ್ ಸ್ಪಾಟ್ಗೆ ಬರೋದಾದ್ರೆ ಧನುಷ್ ಅವ್ರಿಗೆ 28.9% ವೋಟಿಂಗ್ ಬಂದಿದೆ, ಅಂದರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ಧನುಷ್ ಅವ್ರಿಗೆ. ನೆಕ್ಸ್ಟು ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ವಿಡಿಯೋಗೆ ಸಿಗ್ತೀನಿ. ಬಾಯ್, ಟಾಟಾ.